ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಈಗ ನಾನು ಮತ್ತೆ ಇನ್ನೊಂದು ಹುದ್ದೆ ವಿಷಯಕ್ಕೆ ಬಂದಿದ್ದೀನಿ. ಸೊ ಬನ್ನಿ ನೋಡೋಣ. ಸೊ ಹುದ್ದೆ ವಿಷಯಕ್ಕೆ ಖಂಡಿತವಾಗಿ ತಿಳ್ಕೊಂತ ಹೋಗ್ತಾರೋಣ. ಸೊ ಎಲ್ಲರೂ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ಸೊ ನೋಡಿ, ಈ ಹುದ್ದೆ ಬಂದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸಿನಲ್ ಅಂಡ್ ಆರೋಮ್ಯಾಟಿಕ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ. ಮತ್ತೆ ಈ ಆರೋಮ್ಯಾಟಿಕ್ ಸಸ್ಯಗಳು ಮತ್ತೆ ಈ ಔಷಧೀಯ ಒಂದು ಕೇಂದ್ರ ಸಂಸ್ಥೆ ಅಂತ ಹೇಳ್ಬೋದಾಗಿದೆ. ಸೊ ಇದು ಕೂಡ ಒಂದು ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅನ್ನೋ ಒಂದು ಕೌನ್ಸಿಲ್ ನಡಿ ಬರುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ಇದು ರಾಷ್ಟ್ರೀಯವಾಗಿ ಮಾನ್ಯತೆ ಪಡೆದ ಒಂದು ಸಂಸ್ಥೆ ಅಂತ ಹೇಳ್ಬೋದಾಗಿದೆ. ಸೊ ರಾಷ್ಟ್ರೀಯವಾಗಿ ಇದು ಬಹಳಷ್ಟು ಫೇಮಸ್ ಆದಂಥ ಸಂಸ್ಥೆ ಈ CSIR ಅನ್ನೋದು ಏನಿದೆ. ಸೊ ಇವರು ಆದಷ್ಟು ಈ ಒಂದು ಅಭಿವೃದ್ಧಿ ಪಡಿಸೋದು ಅಂದ್ರೆ ರಿಸರ್ಚ್ ಅಂತ ಏನ್ ಹೇಳ್ತೀವಿ. ಸೊ ಅದರಲ್ಲಿ ಜಾಸ್ತಿ ಇವ್ರು ಇರುವಂತದ್ದು. ವೇತನ ಶ್ರೇಣಿ ಅಂತೂ ಬಹಳ ಚೆನ್ನಾಗಿ ಕೊಡ್ತಾರೆ. ಸೊ ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ ಕೆಲಸಕ್ಕಿಂತ ಏನು ಕಡಿಮೆ ಇಲ್ಲ ಅಂತ ಹೇಳ್ಬೋದಾಗಿದೆ. ಸೊ ಬನ್ನಿ ನೋಡೋಣ, ಇದೆಲ್ಲ ಪರ್ಮನೆಂಟ್ ಜಾಬ್ಸ್ ನಾನು ಹೇಳ್ತಾ ಇರುವಂತದ್ದು. ಯಾವ್ಯಾವ ಹುದ್ದೆಗಳಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಅಪ್ಲಿಕೇಶನ್ ಆಲ್ರೆಡಿ ಶುರುವಾಗಿರುವಂತದ್ದು 29 ಡಿಸೆಂಬರ್ ಅಂತ ಹೇಳ್ಬೋದಾಗಿದೆ. ನೋಡಿ, ಲಾಸ್ಟ್ ಡೇಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿಕೊಟ್ಟಿದ್ದಾರೆ 10ನೇ ತಾರೀಕು ಫೆಬ್ರವರಿ ಕೊನೆ ದಿನಾಂಕ ಆಗಿರುತ್ತೆ ಒಂದು ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ. ಮತ್ತೆ ನೀವು ಅಪ್ಲೈ ಮಾಡಿದಾದ್ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಿಂಟ್ಔಟ್ ತಗೊಂಡು ಸೊ ಅವರ ಕೊಟ್ಟಿರುವಂತಹ ಒಂದು ಅಡ್ರೆಸ್ಗೆ ನೀವು ಕಳ್ಸ್ಕೊಡ್ಬೇಕಾಗತ್ತೆ. ಸೊ ಅದಕ್ಕೆ ಕೊನೆ ದಿನಾಂಕ ಬಂದು 25 ಫೆಬ್ರವರಿ ಅಂತ ಹೇಳ್ಬೋದಾಗಿದೆ. ಸೊ ಬನ್ನಿ ನೋಡೋಣ. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಾನು ಕಂಪ್ಲೀಟ್ ಆಗಿ ನಿಮಗೆ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ಬೋದಾಗಿದೆ. ನೋಡಿ, ಮೊದಲಿಗೆ ಹುದ್ದೆ ಬಂದು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಂತ ನೋಡಿ, ಇದಕ್ಕೆ ಎಷ್ಟೆಷ್ಟು ರಿಸರ್ವೇಶನ್ ಇದೆ ಅಂತ ಕೊಟ್ಟಿದ್ರೆ ನೀವು ಅದು ನೋಡ್ಕೋಬೇಕು. ಸೊ 28,000 ರೂಪಾಯಿ, 28 ವರ್ಷಗಳು ಒಂದು ವಯೋಮಿತಿಯನ್ನ ಕೊಟ್ಟಿರುವಂತದ್ದು. ನೋಡಿ, ವೇತನ ಶ್ರೇಣಿ ಬಂದು 19,000ರಿಂದ 63,000 ಇದೆ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ F&A ಅಂತ ಕೇಳಿದ್ದಾರೆ. ಇದು ಜನರಲ್, ಇದು F&A. ನೋಡಿ, SC ಅವರಿಗೆ ಒಂದು ಬ್ಯಾಕ್ಲಾಗ್ ಪೊಸಿಷನ್ ಅಂತ ಹೇಳ್ಬೋದಾಗಿದೆ. 19,000ರಿಂದ 63,000 ಅಂತ ಹೇಳ್ಬೋದಾಗಿದೆ. ಮತ್ತೆ ಇನ್ನೊಂದು ಪೋಸ್ಟ್ ಬಂದು ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ S&P ಅಂತ ಕರೆದಿದ್ದಾರೆ. ಸೊ ಇದು ಅನ್ರಿಸರ್ವ್ಡ್. ಸೊ 19,000ರಿಂದ 63,000, ಇದಕ್ಕೂ 28 ವರ್ಷ. ಜೂನಿಯರ್ ಸ್ಟೆನೋಗ್ರಾಫರ್, ಸೊ ಅನ್ರಿಸರ್ವ್ಡ್ OBC ಗಿದೆ 25,000ರಿಂದ 81,000. ಸೊ ಇದಕ್ಕೆ ನೋಡಿ, ಅಪ್ರಾಕ್ಸಿಮೇಟ್ ಆಗಿ ನಿಮ್ಗೆ ಎಷ್ಟು ಸಿಗುತ್ತೆ ಪ್ರತಿ ತಿಂಗಳಿಗೆ ಅನ್ನೋದು ಕೂಡ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ನೋಡಿ, 27 ವರ್ಷ ಆಗಿರಬೇಕು. ಸೆಕ್ಯೂರಿಟಿ ಅಸಿಸ್ಟೆಂಟ್ ಗೆ ಕರೆದಿದ್ದಾರೆ. ಸೊ ಇದೇ ರೀತಿಯಾಗಿ ನೀವೆಲ್ಲ ವೇತನ ನೋಡ್ಕೊಂಡ್ಬಿಡ್ಬೋದು. 35,000ರಿಂದ 1 ಲಕ್ಷದವರೆಗೂ ಇದೆ ನೋಡಿ ಇದು. ಸೊ ರಿಸೆಪ್ಷನಿಸ್ಟ್ ಬಂದು, ಸೊ ಇದು ಅನ್ರಿಸರ್ವ್ಡ್ ಇದೆ. ಸೊ 35,000ರಿಂದ 1 ಲಕ್ಷ ರೂಪಾಯಿ ಇದೆ. ಮತ್ತೆ ಸೀನಿಯರ್ ಟೆಕ್ನಿಕಲ್ ಆಫೀಸರ್ಗೆ ಕರೆದಿದ್ದಾರೆ. ನೋಡಿ, ಸೀನಿಯರ್ ಟೆಕ್ನಿಕಲ್ ಆಫೀಸರ್ಸ್ಗೆ ಕರೆದಿರುವಂತದ್ದು. ಇದಕ್ಕೆ 67ರಿಂದ 2 ಲಕ್ಷದವರೆಗೂ ಕೂಡ ಇದೆ ಒಂದಕ್ಕೆ ಸೀನಿಯರ್ ಟೆಕ್ನಿಕಲ್ ಆಫೀಸರ್. ಸೊ ಇದಕ್ಕೆ 56ರಿಂದ 1 ಲಕ್ಷದವರೆಗೂ ಕೂಡ ಇದೆ ಅಂತ ಹೇಳ್ಬೋದಾಗಿದೆ. ಮತ್ತೆ ನೋಡಿ, ಇದು ಮೆಡಿಕಲ್ ಆಫೀಸರ್ ಕೂಡ ಕರೆದಿದ್ದಾರೆ. ಸೊ MBBS ಆಗಿರೋರಿಗೆ ಸೊ 56,000ರಿಂದ 1 ಲಕ್ಷ ಇದೆ. ಟೆಕ್ನಿಕಲ್ ಅಸಿಸ್ಟೆಂಟ್ ಕರೆದಿದ್ದಾರೆ 35,000ರಿಂದ 1 ಲಕ್ಷ ಇದೆ. ನೋಡಿ, ವೇತನ ಅಂತೂ ಬಹಳ ಚೆನ್ನಾಗಿದೆ. ಮತ್ತೆ ನೋಡಿ, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಂತ ಕರೆದಿದ್ದಾರೆ. ಇದು ಅಷ್ಟೇ ಅಸಿಸ್ಟೆಂಟ್. ಸೊ ಈ ರೀತಿಯಾಗೆಲ್ಲ ಕರೆದಿರುವಂತದ್ದು. ಸೊ ಈ ಒಂದು ಹುದ್ದೆಗಳು. ಸೊ ನೀವು ಬಂದು ಇದೊಂದ್ಸರಿ ನೀವೆಲ್ಲ ಕ್ಲೀನ್ ಆಗಿ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಬನ್ನಿ ಕ್ವಾಲಿಫಿಕೇಶನ್ ಒಂದ್ಸರಿ ನೋಡೋಣ ಈಗ ಏನೇನು ಕೇಳಿದ್ದಾರೆ ಅಂತ ನೋಡಿ, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ಗೆ PUC ಆಗಿರಬೇಕು. ಸೊ ಅದ್ರ ಜೊತೆಗೆ ಟೈಪಿಂಗ್ ಕೂಡ ಕೇಳಿದ್ದಾರೆ. ಖಂಡಿತವಾಗ್ಲೂ ಟೈಪಿಂಗ್ ಬರಲೇಬೇಕು. ನೋಡಿ, ಇಂಗ್ಲಿಷ್ ಅಥವಾ ಹಿಂದಿ ಆರ್ ಅಂತ ಕೊಟ್ಟಿದ್ದಾರೆ. ಇಂಗ್ಲಿಷ್ ಅಥವಾ ಹಿಂದಿ ಟೈಪಿಂಗ್ ಟೆಸ್ಟ್ ಅನ್ನು ಕೊಡುವಂಥದ್ದು. ಸೊ ಗ್ರಾಜುಯೇಷನ್ ಆಗಿರಬೇಕು. ಡಿಸೈರಬಲ್ ಅಂತ ಕೇಳಿದರೆ, ಕಂಪಲ್ಸರಿ ಏನಿಲ್ಲ. ಸೊ ಗ್ರಾಜುಯೇಷನ್ ಆಗಿರಬೇಕು. ಖಂಡಿತವಾಗ್ಲೂ ನಿಮಗೆ MS ಆಫೀಸು, ಎಕ್ಸೆಲ್, ಪವರ್ ಪಾಯಿಂಟ್ ಮತ್ತೆ ಟೈಪ್ ಇನ್ ಇಂಗ್ಲಿಷ್ ಅಂಡ್ ಹಿಂದಿ ಬೋತ್ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಖಂಡಿತವಾಗ್ಲೂ ಇದು ಡಿಸೈರಬಲ್ ಕ್ವಾಲಿಫಿಕೇಶನ್, ಕಂಪಲ್ಸರಿ ಏನಿಲ್ಲ. ಬಟ್ ಈ ಒಂದು ಟೈಪಿಂಗು ಇಂಗ್ಲಿಷ್ ಆರ್ ಹಿಂದಿ ಅಂತ ಕೊಟ್ಟಿರುವಂಥದ್ದು. ಖಂಡಿತವಾಗ್ಲೂ ಸೊ ಈ ಒಂದು ಟೈಪಿಂಗ್ ಬರಲೇಬೇಕು. ನಿಮಗೆ ಟೈಪಿಂಗ್ ಟೆಸ್ಟ್ ಅನ್ನು ಕೊಡುವಂಥದ್ದು ಅಂತ ಹೇಳ್ಬೋದಾಗಿದೆ. ಮತ್ತೆ ಜೂನಿಯರ್ ಸೆಕ್ರೆಟರಿಯೇಟ್ ಅಂತ ಕೇಳಿದ್ದಾರೆ. ಸೊ ಇದು ಕ್ವಶನ್ PUC ಆಗಿರಬೇಕು. ಇದು ಕೂಡ ಟೈಪಿಂಗ್ ಅನ್ನ ಕೇಳಿರುವಂಥದ್ದು. ಮತ್ತೆ ಜೂನಿಯರ್ ಸ್ಟೆನೋಗ್ರಾಫರ್ ಅಂತ ಕೇಳಿದ್ದಾರೆ. ಸೊ ಸ್ಟೆನೋಗ್ರಾಫರ್ ಕೂಡ ಕೇಳಿರುವಂಥದ್ದು. ನೋಡಿ, PUC ಆಗಿರಬೇಕು ಈ ಒಂದು ಹುದ್ದೆಗೆ. ನೋಡಿ, ಎಷ್ಟು ಟೈಪಿಂಗ್ ಸ್ಪೀಡ್ ಇದೆ ಅಂತ ಕೊಟ್ಟಿದ್ದಾರೆ. ಶಾರ್ಟ್ ಹ್ಯಾಂಡ್ ಆಗಿರಬೇಕು ಅಂತ ಕೊಟ್ಟಿರುವಂಥದ್ದು. ಮತ್ತೆ ಈ ಒಂದು ಗ್ರಾಜುಯೇಷನ್ ಆಗಿರಬೇಕು. ನೋಡಿ, ಗ್ರಾಜುಯೇಷನ್ ಆರ್ ಈಕ್ವಲೆಂಟ್ ವಿತ್ ಪ್ರೂವನ್ ವರ್ಕಿಂಗ್ ನಾಲೆಜ್ ಅಂತ ಕೇಳಿದ್ದಾರೆ. ಸೊ ಇದು ಡಿಸೈರಬಲ್, ಕಂಪಲ್ಸರಿ ಏನಿಲ್ಲ. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗಿದೆಯಾ? ಈ ಒಂದು ಎಸೆನ್ಷಿಯಲ್ ಕಂಪಲ್ಸರಿ ಬೇಕೇ ಬೇಕು. ಎಸೆನ್ಷಿಯಲ್ ಅಂತಂದ್ರೆ ಕಂಪಲ್ಸರಿ ಬೇಕೇ ಬೇಕು ಅಂತ ಅರ್ಥ. ಸೊ ಇದಕ್ಕೆ PUC ಆಗಿದ್ರೆ ಸಾಕು ಅಂತ ಹೇಳ್ಬೋದಾಗಿದೆ. PUC ಆಗಿ ಯಾರು ಸ್ಟೆನೋ ಮಾಡ್ಕೊಂಡಿದ್ದೀರಾ ಸೊ ಅವರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದು ಅಂತ ಹೇಳ್ಬೋದಾಗಿದೆ. ಮತ್ತೆ ನೋಡಿ, ಜಾಬ್ ಲೊಕೇಶನ್ಸ್ಗೆ ಬಂತು ಅಂತಂದ್ರೆ ನೋಡಿ, ಮೊದಲಿಗೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಬಂದು ಬೆಂಗಳೂರಲ್ಲೂ ಕೂಡ ಅವಕಾಶ ಇದೆ ಅಂತ ಹೇಳ್ಬೋದಾಗಿದೆ. ಮತ್ತೆ ನೋಡಿ, ಈ ಒಂದು ಜೂನಿಯರ್ ಸ್ಟೆನೋಗ್ರಾಫರ್ ಕೂಡ ಸೊ ಬೆಂಗಳೂರಲ್ಲಿ ಅವಕಾಶ ಇದೆ ಅಂತ ಹೇಳ್ಬೋದಾಗಿದೆ. ಸೊ ಇದೇ ರೀತಿಯಾಗಿ ಅವಕಾಶ ಇರುವಂತದ್ದು. ಮತ್ತೆ ನೋಡೋಣ, ಸೆಕ್ಯೂರಿಟಿ ಆಫೀಸರ್ಗೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಕೊಟ್ಟಿರುವಂತದ್ದು. ರಿಸೆಪ್ಷನಿಸ್ಟ್ಗೆ ಗ್ರಾಜುಯೇಷನ್ ಆಗಿ 2 ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಯಾವ್ದಾರ ಒಂದು ಅಟಾನಮಸ್ ಅಥವಾ ಪಬ್ಲಿಕ್ ಅಥವಾ ಗವರ್ಮೆಂಟ್ ಅಲ್ಲಿ ವರ್ಕ್ ಮಾಡಿರೋರು ಬೇಕು ಅಂತ ಕೊಟ್ಟಿರುವಂತದ್ದು. ಸೊ ಇದ್ರ ಜೊತೆಗೆ ಸೊ ಬೇರೆ ಹುದ್ದೆಗಳು ನೋಡ್ತಾ ಇದ್ದಾರೆ. ಸೀನಿಯರ್ ಟೆಕ್ನಿಕಲ್, ಸೊ ಇದಕ್ಕೆ BE BTech ಯಾರು ಬಯೋಟೆಕ್ನಾಲಜಿ ಮಾಡಿದಿರಾ ಸೊ ಅವ್ರು ಅಪ್ಲೈ ಮಾಡಬಹುದು ಅಂತ ಹೇಳ್ಬೋದಾಗಿದೆ. 55% ಮಾರ್ಕ್ಸ್ ಅಂಡ್ 5 years ಆಫ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ. ಅಥವಾ MSc ಯಾರು ಬಾಟನಿ ಬಯೋಟೆಕ್ನಾಲಜಿ ಮಾಡಿದ್ರೆ ಅವರು ಅಪ್ಲೈ ಮಾಡಬಹುದು. ಸೊ ಇದಕ್ಕೂ ಕೂಡ 5 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಮುಂದಿನ ಉದ್ಯೋಗ ಬಂದು ಸೀನಿಯರ್ ಟೆಕ್ನಿಕಲ್ ಆಫೀಸರ್ ಅಂತ ಕೇಳಿದರೆ. ಅಗ್ರೋ ಅಂಡ್ ಎಕ್ಸ್ಟೆನ್ಷನ್ ಅಂತ ಯಾರು ಅಗ್ರಿ ಮಾಡಿದ್ರೆ MSc ಅಗ್ರಿ ಮಾಡಿರೋರು ಕೂಡ ಈ ಉದ್ಯೋಗ ಅಪ್ಲೈ ಮಾಡಬಹುದು ಅಂತ ಹೇಳೋದಾಗಿದೆ. ಅಗ್ರೋ ಟೆಕ್ನಾಲಜಿ ಅಂತ ಕೇಳಿರುವಂತದ್ದು. ಸೊ ಖಂಡಿತವಾಗ್ಲೂ ಅಗ್ರಿ ಮಾಡಿರೋರು ಸೊ ಅಗ್ರೋ ಟೆಕ್ನಾಲಜಿ ಈಕ್ವಲೆಂಟ್ ಅಂತ ಕೇಳಿದರೆ. ಸೊ ಅಗ್ರಿ ಮಾಡಿರೋರು ಕೂಡ ಅಪ್ಲೈ ಮಾಡಬಹುದು. ನೋಡಿ, ವಿತ್ 2 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಕ್ರಾಪ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದರೆ, ಮೇಂಟೆನೆನ್ಸ್ ಫಾರ್ಮ್. ಸೊ ಈ ರೀತಿಯಾಗಿ 2 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡಬಹುದು. ಮತ್ತೆ ಸೀನಿಯರ್ ಟೆಕ್ನಿಕಲ್ ಆಫೀಸರ್ ಅಂತ ಕೇಳಿದರೆ, ಇದಕ್ಕೆ ಸಿವಿಲ್ ವಿತ್ 2 years ಎಕ್ಸ್ಪೀರಿಯನ್ಸ್ ಯಾರು BE BTech ಮಾಡಿದ್ರೆ ಸಿವಿಲ್ ಸೊ ಅವ್ರು ಖಂಡಿತವಾಗ್ಲೂ ಅಪ್ಲೈ ಮಾಡಬಹುದು ಈ ಹುದ್ದೆಗೆ. ಮತ್ತೆ ಮೆಡಿಕಲ್ ಆಫೀಸರ್ ಕೇಳಿದರೆ MBBS ಕೇಳಿರುವಂತದ್ದು.
ಮತ್ತೆ ನೋಡಿ ಟೆಕ್ನಿಕಲ್ ಅಸಿಸ್ಟೆಂಟ್ ಕರೆದ್ರೆ ಸಿವಿಲ್ ಇಂಜಿನಿಯರಿಂಗು, ಇದಕ್ಕೆ 3 ವರ್ಷ ಎಕ್ಸ್ಪೀರಿಯನ್ಸ್, ಡಿಪ್ಲೊಮಾ ಇನ್ ಸಿವಿಲ್ ಕೇಳಿರೋದು. ಡಿಪ್ಲೊಮಾ ಇನ್ ಸಿವಿಲ್ 3 ವರ್ಷ ಎಕ್ಸ್ಪೀರಿಯನ್ಸ್, ಇದು ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ವಿತ್ 2 ಇಯರ್ಸ್ ಫುಲ್ ಟೈಮ್ ಕೇಳಿರೋಂತ ಹೇಳ್ಬೋದಾಗಿದೆ. ಸೊ ಬಿಟೆಕ್ ಡಿಸೈರಬಲ್ ಅಂತ ಹೇಳಿ ಕೇಳಿದ್ದಾರೆ. ಮತ್ತೆ ನೋಡಿ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೂ ಕೂಡ ಅಷ್ಟೇ ನೋಡಿ ವಿತ್ ಅಕೌಂಟೆನ್ಸಿ ಅಂತ ಹೇಳಿ ಕೇಳಿದರೆ, ಅಕೌಂಟೆನ್ಸಿ ನಾಲೆಜ್ ಇತ್ತು, PUC ಆಗಿದ್ರೆ, ಟೈಪಿಂಗ್ ಬಂತು ಅಂತಂದ್ರೆ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಈ ರೀತಿಯಾಗಿ ಎಲ್ಲ ಹುದ್ದೆಗಳಿರುವಂಥದ್ದು. ಸೊ ಬೆಂಗಳೂರಲ್ಲೂ ಕೂಡ ಹಲವಾರು ಅವಕಾಶ ಇದೆ ಅಂತ ಹೇಳ್ಬೋದಾಗಿದೆ. ನೋಡಿ ಎಲ್ಲ ಕಡೆ ಕೂಡ ಬೆಂಗಳೂರನ್ನ ಕೊಟ್ಟಿರುವಂಥದ್ದು. ಸೊ ಇಂಟ್ರೆಸ್ಟ್ ಇರುವಂಥವ್ರು ಸೊ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಖಂಡಿತವಾಗ್ಲೂ ಜೂನಿಯರ್ ಸ್ಟೆನೋಗ್ರಾಫರ್ಸ್ ಖಂಡಿತವಾಗ್ಲೂ ಒಂದು ಹುದ್ದೆಗೆ ನೀವು ಪ್ರಯತ್ನ ಪಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಈಗ ಮುಂದಿನದಾಗಿ ಸೆಲೆಕ್ಷನ್ ನೋಡೋಣ ಹೇಗಿದೆ ಅಂತ ಹೇಳಿ. ನೋಡಿ ಸೆಲೆಕ್ಷನ್ ಕ್ರೈಟೀರಿಯಾಗೆ ಬಂತಂದ್ರೆ ಅವ್ರಿಗೆ ಟೈಪಿಂಗ್ ಟೆಸ್ಟ್ ಎಲ್ಲ ಇರುವಂಥದ್ದು. ಸೊ ರಿಟರ್ನ್ ಎಕ್ಸಾಮ್ ಎಲ್ಲ ಇರುತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ರಿಟರ್ನ್ ಎಕ್ಸಾಮ್ ಕೂಡ ಇದೆ. ಸೊ ಸಿಲೆಬಸ್ ಏನೇನು ಅಂತ ಹೇಳಿ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರುವಂಥದ್ದು. ಸೊ ನೀವು ಬಂದು ಖಂಡಿತವಾಗ್ಲೂ ಈ ಒಂದು ಸಿಲೆಬಸ್ ನೋಡ್ಕೊಳ್ಳಿ. ಸೊ ಒಟ್ಟು ನೋಡಿ 2 ಪೇಪರ್ನ ಕಂಡಕ್ಟ್ ಮಾಡ್ತಾರೆ. ನೋಡಿ ಫಸ್ಟ್ ಪೇಪರಲ್ಲಿ 90 ನಿಮಿಷ ಟೈಮ್ ಕೊಡ್ತಾರೆ. ಸೊ 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸು. ಸೊ ನೋ ನೆಗೆಟಿವ್ ಮಾರ್ಕಿಂಗ್. ಸೊ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಫಸ್ಟ್ ಪೇಪರಲ್ಲಿ. ಸೊ ಖಂಡಿತವಾಗ್ಲೂ ಬಂದು ಇಲ್ಲಿ ಸಿಲೆಬಸ್ ನೋಡ್ಕೊಳ್ಳಿ ಏನೇನಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ರೀಸನಿಂಗ್, ಕ್ವಾಂಟಿಟಿ ಆಪ್ಟಿಟ್ಯೂಡ್ ಎಲ್ಲ ಇರುತ್ತೆ. ಫಸ್ಟ್ ಪೇಪರಲ್ಲಿ ಪಾಸ್ ಆದರೆ ನಿಮಗೆ ಸೆಕೆಂಡ್ ಪೇಪರ್ನ ಕೊಡ್ತಾರೆ, ಇದರಲ್ಲಿ ಪಾಸ್ ಆಗಬೇಕು ಅಂತ ಹೇಳಿ ಹೇಳಿರುವಂಥದ್ದು. ಸೊ ಸ್ಟೆನೋಗ್ರಾಫರ್ಗೆ ನೋಡಿ ಅವ್ರಿಗೆ ಪೇಪರ್ 1 ಕೊಡ್ತಾರೆ. ಸೊ ಇದೇ ರೀತಿಯಾಗಿ ಟೈಪಿಂಗ್ ಟೆಸ್ಟ್ ಅನ್ನ ಕೊಡ್ತಾರೆ, ಪ್ರೊಫಿಷಿಯನ್ಸಿ ಟೆಸ್ಟ್ ಕೊಡ್ತಾರೆ. ನೋಡಿ ಇಂಗ್ಲಿಷ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ ಇಲ್ಲಿ ಒನ್ ಡಿಕ್ಟೇಷನ್ ಫಾರ್ 10 minutes ಇನ್ ಇಂಗ್ಲಿಷ್ ಆರ್ ಹಿಂದಿ. ಸೊ ಆಸ್ ಆಪ್ಟೆಡ್ ಬೈ ದ ಕ್ಯಾಂಡಿಡೇಟ್ಸ್ ಇನ್ ದ ಅಪ್ಲಿಕೇಶನ್ ಫಾರ್ಮ್. ಸೊ ಇಂಗ್ಲಿಷ್ ಅಥವಾ ಹಿಂದಿ ಯಾರು ಮಾಡಿದ್ರೆ ಸ್ಟೆನೋಗ್ರಾಫರ್ ಖಂಡಿತವಾಗ್ಲೂ ಹುದ್ದೆಗೆ ನೀವು ಪ್ರಯತ್ನ ಪಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ಈಗ ಇದೇ ರೀತಿಯಾಗಿ ಸೆಕ್ಯೂರಿಟಿ ಅಸಿಸ್ಟೆಂಟ್ಗೆ ಕೊಟ್ಟಿದ್ದಾರೆ, ಇದನ್ನ ನೀವು ನೋಡ್ಕೋಬಹುದು. ಸೊ ಏನೇನು ಸಿಲೆಬಸ್ ಅಂತ ಹೇಳಿ. ಟೆಕ್ನಿಕಲ್ ಅಸಿಸ್ಟೆಂಟ್ ಕೂಡ ಕರೆದಿದ್ದಾರೆ. ಸೊ ಯಾವ ರೀತಿಯಾಗಿ ಟೆಸ್ಟ್ ಮಾಡುವಂತ ಅಂತ ಹೇಳಿ. ಸೊ ಈ ರೀತಿಯಾಗೆಲ್ಲ ಮಾಡುವಂಥದ್ದು. ಇದು ನೋಡಿ ಇದ್ರ ಜೊತೆಗೆ ನಿಮಗೆ ಎಲ್ಲ ತರ ಫೆಸಿಲಿಟೀಸ್ ಸಿಗುತ್ತೆ. ನೋಡಿ ಡಿಯರ್ನೆಸ್ ಅಲೋಯನ್ಸು, HRA ಅಲೋಯನ್ಸಸ್ಸು, ಟ್ರಾವೆಲ್ ಅಲೋಯನ್ಸಸ್ಸು ಎಲ್ಲ ನಿಮಗೆ ಸಿಗುತ್ತೆ. ಅಕಾಮಡೇಷನ್ ಕೂಡ ಫೆಸಿಲಿಟಿ ಸಿಗುತ್ತೆ ನಿಮಗೆ. ಮತ್ತೆ ನೋಡಿ ಈ ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ಸು, ಲೀವು, ಮತ್ತೆ ಪೆನ್ಷನ್ ಸ್ಕೀಮ್ ಸಿಗುತ್ತೆ. ಮತ್ತೆ ಮನೆ ಕಟ್ಟೋದಕ್ಕೆ ಲೋನ್, ಅಡ್ವಾನ್ಸ್, ಹೌಸ್ ಬಿಲ್ಡಿಂಗ್ ಲೋನ್ಸು. ಸೊ ಈ ರೀತಿಯಾಗಿ ಎಲ್ಲಾ ತರ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ರೀತಿಯಾದಂಥ ಫೆಸಿಲಿಟೀಸ್ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ತುಂಬಾ ಒಳ್ಳೆ ಅವಕಾಶ. ಯಾರಿಗೆ ಒಂದು ಕ್ವಾಲಿಫಿಕೇಶನ್ ಇದೆ ಖಂಡಿತವಾಗ್ಲೂ ಅವರು ಒಂದು ಪ್ರಯತ್ನ ಪಡಿ ಅಂತ ಹೇಳಿ ಹೇಳ್ತೀನಿ. ಸೊ ಮುಂದಿನದಾಗಿ ಏನು ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ ನೋಡಿ ಎಲ್ಲ ಡಾಕ್ಯುಮೆಂಟ್ಸ್ನು ಕೂಡ ನೀವು ಏನು ಸಬ್ಮಿಟ್ ಮಾಡ್ತೀರಾ ಅದು ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ಇರಬೇಕು. ಸೊ ಇಲ್ಲ ಅಂತಂದ್ರೆ ನೀವು ಏನು ಮಾಡಬೇಕು ಅಂತಂದ್ರೆ ಅದನ್ನೆಲ್ಲ ಒಂದು ಕನ್ವರ್ಟ್ ಮಾಡಿಸಿ ಬೇರೆ ನಿಮ್ಮ ಒಂದು ಲ್ಯಾಂಗ್ವೇಜ್ಗೆ ಕನ್ವರ್ಷನ್ ಮಾಡಿಸ್ಬಿಟ್ಟು ಗೆಜೆಟೆಡ್ ಆಫೀಸರ್ ಇಂದ ನೋಟ್ರಿ ತಗೊಂಡು ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಬೇರೆ ಲ್ಯಾಂಗ್ವೇಜ್ ಇತ್ತು ಅಂತಂದ್ರೆ ನೋಡಿ ಇಫ್ ಎನಿ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ಈಸ್ ಇನ್ ಎ ಲ್ಯಾಂಗ್ವೇಜ್ ಅದರ್ ದೆನ್ ಹಿಂದಿ ಆರ್ ಇಂಗ್ಲಿಷ್, ಎ ಟ್ರಾನ್ಸ್ಕ್ರಿಪ್ಟ್ ಆಫ್ ಸೇಮ್ ಡ್ಯೂಲಿ ಅಟೆಸ್ಟೆಡ್ ಬೈ ಗೆಜೆಟೆಡ್ ಆಫೀಸರ್ ನೋಟ್ರಿ ಟು ಬಿ ಸಬ್ಮಿಟೆಡ್. ಸೊ ಇದು ನೀವು ಕನ್ನಡದಲ್ಲಿ ಇತ್ತು ಅಂತಂದ್ರೆ ಅದನ್ನ ನೀವು ಇಂಗ್ಲಿಷ್ಗೆ ಕನ್ವರ್ಟ್ ಮಾಡಿಸಿ ಗೆಜೆಟೆಡ್ ಆಫೀಸರ್ ಇಂದ ಅಥವಾ ನೋಟ್ರಿ ತಗೊಂಡು ನೀವು ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಬೆಸ್ಟ್ ಏನು ಅಂತಂದ್ರೆ ಇಂಗ್ಲೀಷಲ್ಲಿ ಮಾಡಿಸೋದು. ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದ್ರೆ ಸೊ ಒಂದು ಸರ್ಟಿಫಿಕೇಟ್ನ ಇಂಗ್ಲೀಷಲ್ಲಿ ಮಾಡಿಸಿ ನೀವು ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಮುಂದಿನದಾಗಿ ಇರುವಂಥ ಇನ್ಫಾರ್ಮೇಶನ್ ಏನು ಅಂತಂದ್ರೆ ಸೊ ಆಲ್ರೆಡಿ ಹೇಳ್ದಂಗೆ ಪೋಸ್ಟಿಂಗ್ ನೋಡಿ ಬೆಂಗಳೂರು ಕೂಡ ಇದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಲಕ್ನೋ, ಬೆಂಗಳೂರು, ಸೊ ಈ ರೀತಿಯಾಗಿ ಬೆಂಗಳೂರು ಕೂಡ ಇರುವಂಥದ್ದು. ಸೊ ನಾವು ಯಾವ್ದು ಎಲ್ಲಿ ಬೇಕಾದ್ರೂ ಪೋಸ್ಟಿಂಗ್ ಮಾಡ್ತೀವಿ ಅಂತ ಹೇಳ್ಬೋದಾಗಿದೆ. ಸೊ ಖಂಡಿತವಾಗ್ಲೂ ಆರ್ ಅಟ್ ಎನಿ ಪ್ಲೇಸ್ ಅಂತ ಹೇಳಿ ಕೇಳಿದ್ರೆ ಸೊ ಖಂಡಿತವಾಗ್ಲೂ ನೀವು ಬೆಂಗಳೂರನ್ನ ಚೂಸ್ ಮಾಡ್ಕೊಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ ಒಂದು ಹುದ್ದೆಗೆ. ಸೊ ಕಂಪ್ಲೀಟ್ ಆಗಿ ನೀವು ಆ ಹುದ್ದೆ ಎಲ್ಲ ನೀವು ಪಾಸ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನೀವು ರಿಕ್ವೆಸ್ಟ್ ಮಾಡಿದ್ರೆ ಅದನ್ನ ತಗೊಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ ಖಂಡಿತವಾಗ್ಲೂ ಈ ಒಂದು ಹುದ್ದೆಗಳಿಗೆ. ಸೊ ಖಂಡಿತವಾಗ್ಲೂ ರಿಲ್ಯಾಕ್ಸೇಷನ್ ಇದೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೆಂಟ್ರಲ್ ಗೌರ್ಮೆಂಟ್ ಪ್ರಕಾರ. ಮತ್ತೆ ಮುಂದಿನದಾಗಿ ಸೊ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ ಖಂಡಿತವಾಗ್ಲೂ ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಈ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ವೆಬ್ಸೈಟ್ಗೆ ಹೋಗ್ತೀರಾ. ಸೊ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಒಂದ್ಸರಿ ತೋರಿಸ್ತೀನಿ ನೋಡಿ ವೆಬ್ಸೈಟ್ನ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಈ ವೆಬ್ಸೈಟ್ ಈ ರೀತಿಯಾಗಿರುತ್ತೆ. ಓಪನ್ ಮಾಡಿದ ತಕ್ಷಣ ನೋಡಿ ಹೋಮ್ ಅಂತ ಹೇಳಿ ಸೊ ಇಲ್ಲಿ ಕೊಟ್ಟಿದ್ದಾರೆ ರಿಜಿಸ್ಟರ್ ಆ್ಯಂಡ್ ಅಪ್ಲೈ ಅಂತ ಹೇಳಿ. ಇಲ್ಲಿ ರಿಜಿಸ್ಟರ್ ಮಾಡ್ಕೊಬೇಕಾಗುತ್ತೆ. ರಿಜಿಸ್ಟರ್ ಮಾಡಿ ನೀವು ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ ಆನ್ಲೈನ್ ಅಪ್ಲಿಕೇಶನ್ ಕೂಡ ಇದೆ. ಫೀ ಪೇಮೆಂಟ್ ಮಾಡೋಕ್ಕೆ ಯಾವ ರೀತಿಯಾಗಿ ಮಾಡೋದು ಅಂತ ಎಲ್ಲ ಹೇಳಿ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರುವಂಥದ್ದು ಈ ಒಂದು ವೆಬ್ಸೈಟಲ್ಲಿ. ಸೊ ಈ ಒಂದು ವೆಬ್ಸೈಟ್ಗೆ ಬಂದು ಖಂಡಿತವಾಗ್ಲೂ ನೀವು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ಏನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಕೂಡ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರುವಂಥದ್ದು. ಮತ್ತೆ ಡೇಟ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಿಮಗೆ ಡೇಟ್ಸ್ನ. ಸೊ ನೀವು ಒಂದು ಪ್ರಿಂಟ್ಔಟ್ನ ತಗೊಂಡು ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡಬೇಕು. ನೋಡಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಅಡ್ರೆಸ್ಗೆ ನೀವು ಕಳ್ಸಿಕೊಡ್ಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಎನ್ವಲಪ್ ಮೇಲೆ ಯಾವ ರೀತಿಯಾಗಿ ಬರೀಬೇಕು ಅನ್ನೋದು ಕೂಡ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಎನ್ವಲಪ್ ಮೇಲೆ ಯಾವ ರೀತಿಯಾಗಿ ಬರೀಬೇಕು ಅನ್ನೋದು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇದೇ ರೀತಿಯಾಗಿ ನೀವು ಬರೆದು ಸೊ ನೀವು ಕಳ್ಸಿಕೊಡ್ಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಕಳ್ಸಿಕೊಡ್ಬೇಕು ನಿಮ್ಮ ಒಂದು ಪ್ರಿಂಟ್ಔಟ್ ಅಪ್ಲಿಕೇಶನ್ ಜೊತೆ ಅನ್ನೋದು ಕೂಡ ಇಲ್ಲಿ ಲಿಸ್ಟನ್ನು ಕೊಟ್ಟಿರುವಂಥದ್ದು. ಫೋಟೋಗ್ರಾಫ್ಸ್, ಸೆಲ್ಫ್ ಅಟೆಸ್ಟೆಡ್ ಬರ್ತ್ ಸರ್ಟಿಫಿಕೇಟು, ಸೊ ಈ ರೀತಿಯಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನ ನೋಡಿಕೊಂಡು ನೀವು ಅಪ್ಲೈ ಮಾಡೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಫ್ರೆಂಡ್ಸ್ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ವಿಡಿಯೋನ ಶೇರ್ ಮಾಡ್ತಾರೆ. ಸೊ ಎಲ್ಲರಿಗೂ ಒಳ್ಳೆದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಆ ಲಿಂಕನ್ನು ಯೂಸ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ.